ಸೋಮ್ಯಾರೆಡ್ಡಿ ಅವರು ಹೆಚ್ಚು ಕಡಿಮೆ ಒಂದು 50,000 ಓಟಲ್ಲಿ 100% ವಿನ್ ಆಗ್ತಾರೆ. ಅಂಗೈಯಲ್ಲಿ ಅಮೆರಿಕ ತೋರಿಸೋದು ಮೋದಿ, ಬೇರೆ ಏನೂ ಇಲ್ಲ. ಅದನ್ನ ನೋಡಿ ಈಗ ಹಳ್ಳ ಹತ್ತು ಹೋದ್ರು ಎಲ್ಲ ತಿನ್ನಕ್ಕಿಟ್ಟಿಲ್ಲ. 100% 50,000 ಲೀಡಿಂಗಲ್ಲಿ ಡಿ ಕೆ ಸುರೇಶ್ ಗೆಲ್ತಾರೆ. ಕೆಲಸಗಾರ ಅನ್ನೋದು ಪದ ಇದ್ರೆ ಡಿ ಕೆ ಸುರೇಶ್. ಡಾಕ್ಟ್ರು ಒಳ್ಳೆಯವ್ರು ಇರ್ಬೋದು, ಆದ್ರೆ ಡಾಕ್ಟ್ರಿಗೆ ಅಂತ ಒಂದು ರಾಜಕಾರಣ ಏನು ಗೊತ್ತಿಲ್ಲ. 3 ಸೋಲ್ತದ್ರಿ. JDS ಕುಮಾರಸ್ವಾಮಿ ಮಾರಾಟ ಮಾಡಿದ್ದಾನೆ ಬಿಜೆಪಿಗೆ. ದುಡ್ಡು ಹೊಡಿಯೋದ್ರಲ್ಲಿ ಕುಮಾರಸ್ವಾಮಿ ನಂಬರ್ 1. ಮೋದಿ ಖುಷಿಯಾಗಿ ಬೆಂತಟ್ಟದ ಮೋದಿ. ತೇಜಸ್ವಿ ಸೂರ್ಯ ಅನುದಾನನೇ ತಗೊಂಡೋಗಿಲ್ಲ, ಪಾರ್ಲಿಮೆಂಟ್ಗೆ ಉಳ್ಕೋತು. ಇಂಥ MP ಬಂದ್ಬಿಟ್ರೆ ನನಗೆ ಖುಷಿ ಅಂತ ಬೂಚ್ ಅಂದ್ರೆ ಹೊರತು ಕರ್ನಾಟಕಕ್ಕೆ ₹1 ಹೆಲ್ಪ್ ಮಾಡಿಲ್ಲ. ಡಿ ಕೆ ಸುರೇಶ್ ಅವರೊಬ್ಬರೇ ಗೆದ್ದಿದ್ದು, ಅವರೊಬ್ಬರೇ ಅನುದಾನ ತಂದು ಕೆಲಸ ಮಾಡಿದ್ದೇನ ಇದ್ರೆ ಸುರೇಶ್ ಒಬ್ಬರೇ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ವೀಣಾ ಸಿದ್ದಾಪುರ್. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಲೋಕಸಭಾ ಚುನಾವಣೆ ನಡೆದಿದೆ. 2 ಹಂತದಲ್ಲಿ ಈ ಒಂದು ಚುನಾವಣೆ ನಡೆದಿದೆ. ಅಷ್ಟೇ ಅಲ್ಲದೆ 25 ಬಿಜೆಪಿ ಹಾಗೂ JDSನ 3 ಜೊತೆಗೆ 28 ಕಾಂಗ್ರೆಸ್ನ ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ಹಾಗಾದ್ರೆ ಈ ಬಾರಿ ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನ ಗಳಿಸುತ್ತೆ, ಜನಸಾಮಾನ್ಯರು ಏನ್ ಹೇಳ್ತಾರೆ, ಯಾವ ಪಕ್ಷಕ್ಕೆ ಹೆಚ್ಚಿನ ಸೀಟ್ ಬರುತ್ತೆ, ಸೊ ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಸದ್ಯ ನಾನು ಜಯನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಸರ್, ತಮ್ಮ ಹೆಸರು? ಶಿವರಾಮ್ ಹೆಗಡೆ ಅಂತ, MG ಶಿವರಾಮ್ ಹೆಗಡೆ. ಓಕೆ, ಲೋಕಸಭಾ ಚುನಾವಣೆ ನಡೆದಿದೆ. ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ಸೊ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟ್ ಬರಬಹುದು? ನನ್ನ ಐಡಿಯಾ ಕಾಂಗ್ರೆಸ್ ಒಂದು 20 ಸೀಟ್ ಬರ್ಬೋದು ಅಂತ ಕರ್ನಾಟಕದಲ್ಲಿ. ಓಕೆ, ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಆಲು ಈ ಇಂಡಿಯಾ ಒಕ್ಕೂಟ ಇದೆಯಲ್ಲ, ಅದೇ ಬರೋ ಚಾನ್ಸಸ್ ಇದೆ. ಯಾಕಂದರೆ ಈ ಮೋದಿಯವರು ಸರ್ವಾಧಿಕಾರ ಡೌನ್ ಆಗಬೇಕು ಅಂದರೆ ಇಂಡಿಯಾ ಒಕ್ಕೂಟ ಬಂದರೆ ಒಳ್ಳೆಯದು, ಪಬ್ಲಿಕ್ಕಿಗೆ ಸ್ವಲ್ಪ ಸಹಾಯ ಆಗ್ತದೆ. ಇವ್ರದ್ದು ಬರೀ ಗೂಗಲ್ಲು, ಆಮೇಲೆ ಇದು ಫೋನ್ಪೇ. ಅಮೇರಿಕದಲ್ಲಿ ಇಷ್ಟು ವರ್ಷದಿಂದ ಬ್ಲ್ಯಾಕು 45% ಇದೆ, 55% ವೈಟ್ ಇದೆ. ಈ ಮೋದಿ ಏಕ್ದಮ್ ಫುಲ್ಲು 99% ವೈಟ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಬ್ಯಾಂಕ್ಗಳನ್ನೆಲ್ಲ ಅವರವರ ಲಾಭಕ್ಕೆ ಸೇರಿಸ್ಕೊಂಡಿದ್ದಾರೆ. ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಇದು ಯಾವುದು ಯೂನಿಯನ್ ಬ್ಯಾಂಕು, ಇವೆಲ್ಲ ಇದಕ್ಕೆ ಬರೋಡಾ ಬ್ಯಾಂಕಿಗೆ ಸೇರಿಸೋದು. ಯಾವ ಲಾಭದಾಯಕವಾದ ಬ್ಯಾಂಕೆಲ್ಲ ಮೋದಿ ಕೈವಶ ಆಗಿದ್ದಾವೆ. ಬ್ಯಾಂಕಲ್ಲೂ ದುಡ್ಡು ಇಡೋಂಗಿಲ್ಲ, ಬ್ಯಾಂಕಲ್ಲೂ ಏನು ವ್ಯವಹಾರ ನಡೆಯೋದಿಲ್ಲ. ಈ ಥರ ದೃಷ್ಟಿನಲ್ಲಿ ಈ ಮೋದಿ ಡೌನ್ ಆಗಿ ಸಮ್ಮಿಶ್ರ ಸರ್ಕಾರ, ಇಂಡಿಯಾ ಒಕ್ಕೂಟ ಅಂತ ಮಾಡಿದಾರಲ್ಲ, ಅದು ಬಂದರೆ ಪಬ್ಲಿಕ್ಕಿಗೆ ಒಳ್ಳೆಯದಾಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ಭಾಳ ತೊಂದರೆ ಆಗಿದೆ. ಇವಾಗ ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಬಂದು ಈ ಭಾಗ್ಯಗಳೆಲ್ಲ ಕೊಡದೇ ಇದ್ದರೆ ತುಂಬ ಜನ ಸತ್ತು ಹೋಗ್ತಿದ್ರು, ಭಾಳ ತೊಂದರೆ ಆಗ್ತಿತ್ತು. ಕರ್ನಾಟಕ ಸರ್ಕಾರ ಚೆನ್ನಾಗಿದೆ, ಭದ್ರವಾಗಿದೆ. ಸಿದ್ದರಾಮಯ್ಯನು ಒಳ್ಳೆ ಆಡಳಿತಗಾರ. ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರು, ಪರಮೇಶ್ವರು, ರಾಮಲಿಂಗಾರೆಡ್ಡಿ ಅವರು, ಜಾರಕಿಹೊಳಿ. ಗ್ಯಾರಂಟಿಗಳಿಂದ ಜನಕ್ಕೆ ಪ್ರಯೋಜನ ಆಗಿದೆ ಅಂತ 100% ಆಗಿದೆ. 100%. ಈಗ ನೋಡಿ, ಗಾರ್ಮೆಂಟ್ಸಿಗೆ ಹೋಗ್ತಾರೆ, ಒಂದು 15,000 ಸಂಬಳ ತೊಗೊಳ್ತಾರೆ. ಅವರು ಗಂಡ ಕೆಲಸ ಮಾಡಲಿ ಬಿಡಲಿ, ಮನೆ ಬಾಡಿಗೆ ಗಗನಕ್ಕೇರಿದೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಭಾಳ ಹೊರಗಡೆಯವರು ಭಾಳ ಜನ ಬಂದು ಸೇರಿದ್ದಾರೆ. ಕೊರೋನಾ ಬಂದಾಗೆಲ್ಲ ಓಡೋಗಿದ್ರು, ಮತ್ತೆ ತಿರುಗಿ ವಾಪಸ್ ಬಂದುಬಿಟ್ಟಿದ್ದಾರೆ. ಹಂಗೆ ಬಾಡಿಗೆ ಎಲ್ಲ ರೆಂಟ್ ಎಲ್ಲ ಜಾಸ್ತಿ ಆಗಿದೆ, ತುಂಬ ತೊಂದರೆ. ಅಂಥವ್ರಿಗೆಲ್ಲ ಭಾಳ ಅನುಕೂಲ ಆಗಿದೆ. ಈಗ NDA ಒಕ್ಕೂಟದವ್ರು ಹೇಳ್ತಾರೆ, ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಯಾರು ಅನ್ನೋದೇ ನಿರ್ಧಾರ ಆಗಿಲ್ಲ, ಪ್ರಧಾನಿ ಅಭ್ಯರ್ಥಿಯನ್ನೇ ಘೋಷಣೆ ಮಾಡಿಲ್ಲ, ಹೇಗೆ ಅವರಿಗೆ ಹೆಚ್ಚಿನ ಸೀಟ್ ಬರುತ್ತೆ ಅಂತ. ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲ ಓದಿರೋರೇ, ವಿದ್ಯಾವಂತರೇ ಇರೋದು. ಯಾರನ್ನ ಒಬ್ಬರನ್ನ ಪ್ರಧಾನಮಂತ್ರಿ ಮಾಡ್ತಾರೆ. ಪ್ರಧಾನಮಂತ್ರಿ ಅರ್ಹತೆ ಇರೋರು ಭಾಳ ಜನ ಇದ್ದಾರೆ. ಅದೆಲ್ಲ ಘೋಷಣೆ ಮಾಡಬೇಕನ್ನೋದಿಲ್ಲ. ಬಂದ ಮೇಲೆ ಯಾರನ್ನ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಪಾರ್ಲಿಮೆಂಟಿಗೆ ಒಂದು ಪ್ರಧಾನಮಂತ್ರಿನ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಥರ ಯಾವಾಗಲೂ ಬರೀ ಮೋದಿನೇ ಇರಬೇಕು, ಮೋದಿ ಸರ್ವಾಧಿಕಾರ ಮಾಡಬೇಕು, ಪಬ್ಲಿಕ್ಕಿಗೆ ತೊಂದರೆ ಕೊಡಬೇಕು ಅನ್ನೋದೇನಿಲ್ಲ. ಕಾಂಗ್ರೆಸ್ಸಲ್ಲಿ ಈ ಇಂಡಿಯಾ ಒಕ್ಕೂಟದಲ್ಲಿ ಯಾರನ್ನಾರು ಒಬ್ಬರನ್ನ ಪ್ರಧಾನಮಂತ್ರಿ ಮಾಡ್ತಾರೆ. ಅದನ್ನೇ ಏನು ಫಸ್ಟೇ ಹೇಳಿ ಬಿಂಬಿಸ್ಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಅದು ಆಮೇಲೆ ಬಂದ ಮೇಲೆ ಬರುತ್ತೆ. ಬಂದ ಮೇಲೆ ಅವರು ಯಾರನ್ನಾರು ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಎಲ್ಲರೂ ಸೇರಿ. ಓಕೆ, ಈಗ JDS 3 ಕಡೆ ಸ್ಪರ್ಧೆ ಮಾಡಿದೆ. ಏನಾಗ್ಬೋದು? ಕೋಲಾರ, ಮಂಡ್ಯ, ಹಾಸನ 3 ಸೋಲ್ತದ್ರಿ. JDS ಎಲ್ಲಿದೆ? JDSನ
ಕುಮಾರಸ್ವಾಮಿ ಮಾರಾಟ ಮಾಡಿದ್ದಾನೆ, ಬಿ ಜೆ ಪಿಗೆ ಹಣ ತೊಗೊಂಡಿದ್ದಾರೆ, ಮಾರಾಟ ಆಗೋಗಿದೆ. ಜೆ ಡಿ ಎಸ್ ಏನಿಲ್ಲ, ಜೆ ಡಿ ಎಸ್ ಅನ್ನೋ ಪದ ಇಲ್ಲ. ಅವರು ಇನ್ನು ನೆಕ್ಸ್ಟ್ ಜೆ ಡಿ ಎಸ್ 1 ಸೀಟು ಬರಲ್ಲ, ಇವಾಗಲೂ 3 ಸೀಟು ಬರಲ್ಲ. ನೆಕ್ ಮೂಮೆಂಟ್ ಅಲ್ಲಿ ಗೆಲ್ತಾರೆ, ಇಲ್ಲಿ ಗೆಲ್ತಾರೆ. ಮಂಡ್ಯದಲ್ಲಿ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಸೋಲ್ತಾರಾ? 100% ಸೋಲ್ತಾರೆ. ಏನು ಮಾಡಿದ್ದಾರೆ ಅಂತಿದೆ ಮಾರೋದು. ಅವ್ರು ಏನು ಗೊತ್ತಾ, ದುಡ್ಡು ಇಸ್ಕೊಳ್ಳೋದು, ದುಡ್ಡು ಹೊಡಿಯೋದ್ರಲ್ಲಿ ಕುಮಾರಸ್ವಾಮಿ ನಂಬರ್ 1. ಇದು ಅವ್ರು ಏನು ಮಾಡಿದರು ಅಂದರೆ, ಇದು ಸಮೀಕ್ಷಾ ಸರ್ಕಾರ ಬರ್ತದೆ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಇಲ್ಲಿ ಕರ್ನಾಟಕದಲ್ಲಿ ಭಾರಿ ಇದು ಮಾಡಿದ್ರು. ಅಲ್ಲಿ ಅವರ ನೇತೃತ್ವದಲ್ಲೇ ಹೋಗಿ 19 ಸೀಟಿಗೆ ಎಂಡಾದರು. ಆಮೇಲೆ ತಿರುಗಿ ಇನ್ನು ಉಳ್ಗಾಲಿಲ್ಲ, ಬಿ ಜೆ ಪಿಗೆ ಸೇರ್ಕೊಳ್ಳೋಣ, ಬಿ ಜೆ ಪಿ ಏನನ್ನ ಬಂದರೆ ನಾನು ಗೆಲ್ಬೋದು, 3 ಸೀಟ್ ಗೆದ್ದರೆ ಮಿನಿಸ್ಟ್ರ್ ಆಗ್ಬೋದು ಅಂತ ಹೋಗಿ ಸೇರಿಕೊಂಡಿದ್ದಾರೆ. ಏನೂ ನಡೆಯೋದಿಲ್ಲ. ಈಗ ಇಷ್ಟೆಲ್ಲ ಭಾಗ್ಯಗಳು ಕೊಟ್ಟು ಇಷ್ಟೆಲ್ಲ ಪಬ್ಲಿಕ್ಕಿಗೆ ಸಹಾಯ ಮಾಡಿ, ಈಗ ಕರ್ನಾಟಕದಲ್ಲಿ ಬಿ ಜೆ ಪಿ ಇತ್ತು, ಕೇಂದ್ರದಲ್ಲೂ ಬಿ ಜೆ ಪಿ ಇತ್ತು, 4 ಅಣೆ ಪ್ರಯೋಜನ ಆಗಿಲ್ಲ. 3-4 ಮಂತ್ರಿಗಳಾದರೂ ಏನು ಪ್ರಯೋಜನ ಆಗಿಲ್ಲ, ಒಬ್ಬರಿಗೂ ಏನು ಸಹಾಯ ಆಗಿಲ್ಲ. ಆ ರೀತಿಯಲ್ಲಿ ಈಗ ಕರ್ನಾಟಕದಲ್ಲಿ ಭಾಗ್ಯಗಳು ಬಸ್ಸಿಂದ ಎಂಥ ಅನುಕೂಲ ಆಗಿದೆ ಗೊತ್ತಾ ನಿಮಗೆ? ಭಾಳ ಅನುಕೂಲ ಆಗಿದೆ. ಯಾರೋ ನಮ್ಮ ಸ್ನೇಹಿತರು ಒಬ್ಬರು ಶ್ರೀಮಂತರು, ಅವನು ಇನೋವಾ ಕಾರೆಲ್ಲ ಇಟ್ಕೊಂಡು ಚೆನ್ನಾಗಿದ್ದಾನೆ. ಅವನು ನನ್ನ ತಾಯಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕರ್ಕೊಂಡೋಗು ಅಂತ ಭಾಳ ಹೇಳಿದ್ರು. ನಂಗೆ ಟೈಮ್ ಸಿಗಲಿಲ್ಲ ಅಣ್ಣ, ನಾನು ಕರ್ಕೊಂಡೋಗಿರಲ್ಲ. ಮೊನ್ನೆ ಈ ಫ್ರೀ ಬಸ್ಸಲ್ಲಿ ಹೋಗಿ ಬಂದು ತುಂಬ ಖುಷಿಪಟ್ಟರು ನಮ್ಮ ತಾಯಿ ಅಂತ ಹೇಳ್ದ. ಖುಷಿ ಆಯಿತು. ಈ ಥರ ಎಲ್ಲ ಫ್ರೀ ಬಸ್ ಬಿಟ್ಟಿದ್ದರಿಂದ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗೋದಕ್ಕೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಿದೆ, ಒಳ್ಳೇದು ಮಾಡ್ತಾ ಇದ್ದಾರೆ. ಸ್ವಲ್ಪ ಅದು ಹೊರೆ ಆಯಿತು ಗೌರ್ಮೆಂಟಿಗೆ. ಕಾರಣ ಇಷ್ಟೇ, ಬಿಜೆಪಿ ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಅದೆಲ್ಲ ಏನಿಲ್ಲ, ಅಭಿವೃದ್ಧಿ ಪಾಡಿಗೆ ಅಭಿವೃದ್ಧಿ ಆಗೋದು ಆಗ್ತಾನೇ ಇದೆ. ಗ್ಯಾರಂಟಿಯಿಂದ ಸ್ವಲ್ಪ ಎಲ್ಲ ಟ್ಯಾಕ್ಸು ಅದು ಇದು ಕಲೆಕ್ಟ್ ಮಾಡಿ ಇದು ಮಾಡಿಬಿಟ್ಟು ರೆಡಿ ಮಾಡಿ ಇದು ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಓಕೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಗ್ಬೋದು ಅನ್ಸುತ್ತೆ? ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್. 100% 50,000 ಲೀಡಿಂಗಲ್ಲಿ ಡಿ ಕೆ ಸುರೇಶ್ ಗೆಲ್ತಾರೆ. ಯಾಕೆಂದರೆ ಡಿ ಕೆ ಸುರೇಶ್ ಅಷ್ಟು ಕೆಲಸ ಮಾಡಿದವನು ಯಾರೂ ಇಲ್ಲ. ಕೆಲಸಗಾರ ಅನ್ನೋದು ಈ ಪದ ಇದ್ದರೆ ಡಿ ಕೆ ಸುರೇಶ್. ಯಾಕೆಂದರೆ ನೋಡಿ, ಆನೇಕಲ್ಲು, ಇಂದ್ಲುವಾಡಿ, ಆಮೇಲೆ ಜಿಗಣಿ, ಅಲ್ಲಿಗೆ ಇದುವರೆ ಕಾವೇರಿ ವಾಟ್ರ್ ಕುಡ್ದಿರಲಿಲ್ಲ ಅವರು. ಕನ್ನಂಬಾಡಿ ಕಟ್ಟೆ ಆಗಿ ಇಷ್ಟು ವರ್ಷ ಆಗಿ ಕಾವೇರಿ ವಾಟ್ರ್ ಬೆಂಗಳೂರಿಗೆ ಬಂದರೆ ಡಿ ಕೆ ಸುರೇಶು ಎಂ ಪಿ ಆದಮೇಲೆ ಕಾವೇರಿ ವಾಟ್ರ್ ಶಾಂಕ್ಷನ್ ಮಾಡಿದ್ದು. ಆಯಿತು, ಒಂದು 6 ತಿಂಗಳ ಹಿಂದೆಯೇ ಶಾಂಕ್ಷನ್. ಡಿ ಕೆ ಸುರೇಶು ಒಳ್ಳೆ ವರ್ಕರು, ಕೆಲಸಗಾರ. ಡಾಕ್ಟ್ರು ಒಳ್ಳೆಯವ್ರು ಇರ್ಬೋದು, ಆದರೆ ಡಾಕ್ಟ್ರಿಗೆ ಅಂಥ ಒಂದು ರಾಜಕಾರಣ ಏನು ಗೊತ್ತಿಲ್ಲ. ಚೆನ್ನಾಗಿ ನೋಡಿ ಓಟ್ ಹಾಕಿದ್ದಾರೆ, ಏನೂ ತೊಂದರೆ ಇಲ್ಲ. ಸುರೇಶ್ ಒಂದು 50,000 ಓಟಲ್ಲಿ 100% ಗೆಲ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ನಾನು ಎಲ್ಲ ಇಂಟ್ರ್ಯೂ ಮಾಡಿದ್ದೀನಿ. ಸುರೇಶ್ ಒಳ್ಳೆ ವರ್ಕರು, ಒಳ್ಳೆ ಕೆಲಸಗಾರ, ಫಂಡೆಲ್ಲ ಕಲೆಕ್ಟ್ ಮಾಡೋರೆಲ್ಲ ಇದು ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಎಲ್ಲ ಕಡೆ ನಮ್ಮ ಅಭಿಪ್ರಾಯ ಒಂದು 20 ಸೀಟು 100ಕ್ಕೆ 100 ಬರ್ತದೆ. ಹಿಂದೆ ನಾನು ಇದೇ ಇದು MLA ಎಲೆಕ್ಷನಲ್ಲಿ ಹೇಳಿದ್ದೆ, ಈ ಟಿ ವಿಲೆಲ್ಲ ಮಾತಾಡಿದ್ದೆ, 120 ಸೀಟ್ ಬರ್ತದೆ ಕಾಂಗ್ರೆಸ್ ಅಂತ. 135 ಬಂತು. ಆ ಥರ ಇವತ್ತು ನಮ್ಮ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ 135 ಸೀಟ್ ಬಂದಿದೆ. ಸಿದ್ದರಾಮಯ್ಯ ಎಲ್ಲ ವರ್ಕರ್ ಚೆನ್ನಾಗಿ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ MP ಸೀಟು ಒಂದು 20 ಸೀಟು 100% ಬರ್ತದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ನೀವು ತೇಜಸ್ವಿ ಸೂರ್ಯನ ಬಗ್ಗೆ ಕೇಳಿದ್ರಿ. ತೇಜಸ್ವಿನಿ ಸೂರ್ಯ ಇದು ಯಾವುದಂತ ಹೇಳಿದ್ರೆ, ಒಂದು MP ಗೆ ನರ್ಸತ್ತವ್ರು ಬಿಡಿ 25 ಜನ MP ಕಳಿಸಿ ವೇಸ್ಟು. ಅವ್ರೇನು ₹1 ಅನುದಾನ ತರಲಿಲ್ಲ. 5 ಕೋಟಿ ಪಾರ್ಲಿಮೆಂಟಲ್ಲಿ ಕೊಡೋ ರೂಲ್ಸ್ ಇದೆ, 1 ವರ್ಷಕ್ಕೆ 5 ಕೋಟಿ. 25 ಕೋಟಿನೂ ಅಲ್ಲೇ ವೇಸ್ಟ್ ಮಾಡಿಬಿಟ್ಟು ಮೋದಿ ಹಾರ ಹಾಕಿ ಮೆರವಣಿಗೆ ಮಾಡ್ದ. ತೇಜಸ್ವಿ ಸೂರ್ಯ ಏನೂ ತೊಗೊಂಡೋಗಿಲ್ಲ ಅನುದಾನ, ಗುಡ್ ಅಂದ. ಅದಕ್ಕೆ ಮಾತ್ರ ಸೀಮಿತನೇ ಹೊರತು ಅವರೇನು ಅನುದಾನ ತಂದು ಟೇಬಲ್ ಗುದ್ದಿ ಅನುದಾನ ತಂದು ಇಲ್ಲಿ ಕರ್ನಾಟಕಕ್ಕೆ ಏನಾದರೂ ಹೆಲ್ಪ್ ಮಾಡೋದು ಯಾವನೂ ಇಲ್ಲ. 25 ಜನನೂ ಮಾಡಿಲ್ಲ. ಅದರಲ್ಲಿ ಏನಾದರೂ ಮಾಡಿದರೆ ಇವನೇ ಯಾರು ಡಿ ಕೆ ಸುರೇಶ್ ಅವರೊಬ್ಬರೇ ಗೆದ್ದಿದ್ದು. ಅವರೊಬ್ಬರೇ ಅನುದಾನ ತಂದು ಅವರು ಕೈಯಿಂದ ಹಾಕಿ ಕೆಲಸ ಮಾಡಿದ್ದೇನೋ ಇದ್ದರೆ ಸುರೇಶ್ ಒಬ್ಬರೇ. ಇವರೇನು ಅನುದಾನ ತರಲಿಲ್ಲ. ಅನುದಾನ ಹಂಗೆ ಅಲ್ಲೇ ಉಳಿಸಿದ್ರು ಪಾರ್ಲಿಮೆಂಟಲ್ಲೇ. ಅದು ಮೋದಿ ಖುಷಿಯಾಗಿ ಬೆಂತಟ್ಟದ ಮೋದಿ. ತೇಜಸ್ವಿ ಸೂರ್ಯ ಅನುದಾನನೇ ತೊಗೊಂಡೋಗಿಲ್ಲ, ನಮ್ಮ ಪಾರ್ಲಿಮೆಂಟಿಗೆ ಉಳ್ಕೋತು, ಇಂಥ MP ಬಂದುಬಿಟ್ರೆ ನನಗೆ ಖುಷಿ ಅಂತ ಬೂಚ್ ಅಂದರೆ ಹೊರತು ಏನು ಅನುದಾನ ತಂದು ಕರ್ನಾಟಕಕ್ಕೆ ₹1 ಹೆಲ್ಪ್ ಮಾಡಿಲ್ಲ. ಅದೇ ಅನಂತಕುಮಾರ್ ಅನುದಾನ ತಂದು ಸಹಾಯ ಆಗಿದೆ ಕರ್ನಾಟಕಕ್ಕೆ. ಅನಂತಕುಮಾರ್ MP ಆದಾಗ, ಮಿನಿಸ್ಟರ್ ಆದಾಗ
ಈ ತೇಜಸ್ವಿ ಸೂರ್ಯ ಏನಿಲ್ಲ, ಒಳ್ಳೆ ಮಾತಾಡ್ತಾನೆ, ನೋಡೋಕ್ಕೆ ಚಂದ ಇದ್ದಾನೆ, ಲಕ್ಷಣವಾಗಿದ್ದಾನೆ, ಅಷ್ಟನ್ನು ನೋಡ್ಕೊಂಡು ತೃಪ್ತಿ ಪಡಬೇಕು. ಮೋದಿನೂ ಅಷ್ಟೇ, ಅವ್ರದ್ದು ಬಿಂಬಿಸೋದೇನೋ ಮಾತಲ್ಲಿ ಅಂಗೈಯಲ್ಲಿ ಅಮೇರಿಕ ತೋರಿಸೋದು ಮೋದಿ, ಬೇರೆ ಏನೂ ಇಲ್ಲ. ಅದನ್ನು ನೋಡೇ ಈಗ ಹಳ್ಳ ಹತ್ತು ಹೋದ್ರು ಎಲ್ಲ ತಿನ್ನೋಕ್ಕಿಟ್ಟಿಲ್ಲ. ಮಧ್ಯಮ ವರ್ಗದವರು ಕೂಲಿ ಮಾಡೋರು ಸತ್ತೋದ್ರು. ನೆಕ್ಸ್ಟ್ ಬಂದರೆ ಇನ್ನೂ ಸ್ವಲ್ಪ ಎಲ್ಲ ಜನ ಅಂತೂ ಸಾಯ್ತಾರೆ, ಉಳಿಯಲ್ಲ. ಜನ ಎಲ್ಲ ಮುಗಿದೋಯ್ತು. ಇದು ಭಾಳ ತೊಂದರೆ ಆಗ್ತದೆ, ತೊಂದರೆಗೆ ಅನುಭವಿಸ್ತಾರೆ. 500 ರೂಪಾಯಿ ನೋಟು ಬ್ಯಾನ್ ಮಾಡ್ತಾರೆ, ಎಲ್ಲ 20 ರೂಪಾಯಿ ಕಾಯನ್ನು, 10 ರೂಪಾಯಿ ಕಾಯನ್ನು, 2,000 ರೂಪಾಯಿ ಬ್ಯಾನ್ ಆಗಿದೆ. ಕಾಯಿನ್ಗಳು ಮಾಡ್ತಾರೆ, ನೀವು ಒಂದಿಷ್ಟು ತೊಗೊಂಡೋಗ್ಬೇಕು, ಜೇಬು ತೂತಾಗಿ ಬಿದ್ದೋಗ್ಬೇಕು, ಇಲ್ಲಾಂದರೆ ಜೇಬಿಗೆ ಬ್ಲೇಡ್ ಹಾಕ್ತಾರೆ. ನಮ್ಮ ಜೇಬಲ್ಲಿ ಇದೆಯೋ ಅಲ್ಲಿ ತೊಡೆನೂ ಕಟ್ಟಾಗ್ತದೆ. ಆ ಲೆವೆಲ್ಲಿಗೆ ತಂದಿಡ್ತಾನೆ ಮೋದಿ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ನಮ್ಮ ಸೌಮ್ಯ ರೆಡ್ಡಿ ಬಗ್ಗೆ ಹೇಳಿದ್ರಿ, ಎಲ್ಲ ಏನು ಸೌಮ್ಯ ರೆಡ್ಡಿಯವರು ಹೆಚ್ಚು ಕಡಿಮೆ ಒಂದು 50,000 ಓಟಲ್ಲಿ 100% ವಿನ್ ಆಗ್ತಾರೆ. ನಾವೆಲ್ಲ ಓಡಾಡಿದ್ದೀವಿ. ಎಲ್ಲ ಒಳ್ಳೆಯ ಹೆಣ್ಣುಮಗು, ಸಜ್ಜನಶೀಲ ರಾಜಕಾರಣಿ, ವಿದ್ಯಾವಂತ ಮಹಿಳೆ. ರಾಮಲಿಂಗಾರೆಡ್ಡಿಯವರು ಅಷ್ಟೇ ಒಳ್ಳೆಯವರು. ಯಾಕೆಂದರೆ ಒಂದು ಚಿಕ್ಕ ಮಗು ಹೋಗಲಿ, ನೀವೊಂದು ಮಿಸ್ ಕಾಲ್ ಕೊಡಿ, ತಿರುಗಿ ರಿವರ್ಸ್ ಮಾಡುವಂಥ ವ್ಯಕ್ತಿ ಒಬ್ಬರು ಇದ್ದರೆ 224 ಜನ ರಾಜಕಾರಣಿಲಿ ಓನ್ಲಿ ಒಬ್ಬ ವ್ಯಕ್ತಿ ರಾಮಲಿಂಗಾರೆಡ್ಡಿ ಮಿನಿಸ್ಟ್ರು ಅಂತ ಹೇಳ್ಬೋದು.